ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಲೀಡಿಂಗ್ ಆಟೋಮೇಕರ್ ಆಗಿರುವಂತಹ ಟಾಟಾ ಮೋಟರ್ಸ್ ಅವರ ಕಾಂಪಿಟೇಟರ್ಸ್ಗಳಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಂದು ಕಾಂಪಿಟೇಟರ್ಸ್ಗಳಿಗೆ ಶಾಕ್ ಹೌದು, ಬಟ್ ನಿಮಗೆಲ್ಲ ಖುಷಿ ವಿಚಾರನೇ. ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ತಾನೇ ಟಾಟಾ ಮೋಟರ್ಸ್ ಅವರು 5 ಹೊಸ SUVಗಳನ್ನ ಒಟ್ಟೊಟ್ಟಿಗೆ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಕಾಂಪಿಟೇಟರ್ಸ್ಗೆಲ್ಲ ನಿದ್ದೆಗೆಡಿಸಿರೋದು. ಯಾವುದಪ್ಪ ಆ ಗಾಡಿಗಳಪ್ಪ ಅಂತ ಹೇಳೋದಾದರೆ, V20 ಆಗಿರ್ಬೋದು, V50, V70, V ಸೀರೀಸಲ್ಲಿ 3 ಗಾಡಿ ಲಾಂಚ್ ಆಗಿದೆ. ಹಾಗೆ ಏಸ್ ಅಂತ ಬಂದಾಗ ಏಸ್ HT+, ಹಾಗೆ ಏಸ್ ಗೋಲ್ಡ್ 5 ಗಾಡಿ ಓವರಾಲ್ ಆಗಿ ನಿನ್ನೆ ಲಾಂಚ್ ಆಗಿದೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಒಂದು ಪ್ಯಾಕೇಜ್ ಕೊಟ್ಟಿದ್ದಾರೆ ಟಾಟಾ ಮೋಟರ್ಸ್ ಅವರು ಈ ಒಂದು ಲಾಂಚಲ್ಲಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಕೀ ಹೈಲೈಟ್ಸ್ ಪ್ರತಿಯೊಂದು ಗಾಡಿದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡಿ. ಮೊದಲನೇದಾಗಿ V20 ಅಲ್ಲಿ ಏನೆಲ್ಲ ಒಂದು ಪ್ಯಾಕೇಜ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. V20 ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮೊಟ್ಟ ಮೊದಲ ಬೈ ಫ್ಯೂಯಲ್ ಟ್ರಕ್, ಅಂದರೆ CNG ಪ್ಲಸ್ ಪೆಟ್ರೋಲಲ್ಲಿ ಲಾಂಚ್ ಆದಂತಹ ಫಸ್ಟು ಪಿಕಪ್ ಟ್ರಕ್ ಅಂತ ಹೇಳಿದ್ರೆ ಅದು V20. V20 ಇವಾಗ ಎಕ್ಸ್ಟ್ರಾ CNG ಟ್ಯಾಂಕ್ ಬರ್ತಾ ಇದೆ. ಇದರಿಂದಾಗಿ 800 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ, ಎಕ್ಸ್ಟ್ರಾ ರೇಂಜು. ಹಾಗೆ ನಿಮಗೆ ಪೇಲೋಡ್ ಕೂಡ 20% ಜಾಸ್ತಿ ಆಗಿದೆ. 1200 kg ಪೇಲೋಡು ಇವಾಗ V20 ಬರ್ತಾ ಇದೆ. ಹಾಗೆ CNG ಟ್ಯಾಂಕ್ನ ಕೆಪಾಸಿಟಿ ಬಂದ್ಬಿಟ್ಟು ಓವರಾಲ್ ಕೆಪಾಸಿಟಿ 110 ಲೀಟರ್ಸ್ ಬರುತ್ತೆ. ಇದು ಬಂದು 35% ಜಾಸ್ತಿ ಪ್ರೀವಿಯಸ್ಗೆ ನೀವು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ. ಆ್ಯಂಡ್ ಇದರಿಂದಾಗಿ ನೀವು ಇನ್ನಷ್ಟು ದೂರ ಹೋಗ್ಬೋದು, ಅದು ಕೂಡ ನೀವು ಹೆಚ್ಚು ಲೋಡ್ನ ಹಾಕ್ಕೊಂಡು. ಇದರಿಂದ ಆಬ್ವಿಯಸ್ಲಿ ನಿಮಗೆ ಈ ಒಂದು ಪ್ರಾಫಿಟಬಿಲಿಟಿ ಆಗಿರ್ಬೋದು, ರೆವೆನ್ಯೂ ಆಗಿರ್ಬೋದು, ಎರಡೂ ಕೂಡ ಜಾಸ್ತಿ ಆಗೇ ಆಗುತ್ತೆ. ಇದೇ ಆ್ಯಕ್ಚುಲಿ ನಮಗೆ ಮೇನ್ ಬೇಕಾಗಿರುವಂಥದ್ದು. ಓನರ್ಸ್ ಅಂತ ಬಂದಾಗ ಅವ್ರು ರೆವೆನ್ಯೂ ನೋಡ್ತಾ ಇರ್ತಾರೆ. ಹಾಗೆ ಇವಾಗ ನೀವು ಡ್ರೈವರ್ಸ್ ಹಾಕಿತ್ತು ಅಂತ ಹೇಳಿದ್ರೆ ಡೈಲಿ ಅರ್ನಿಂಗ್ಸ್ನ ನೋಡ್ತಾ ಇರ್ತೀರ. ಸೊ ಇದರಿಂದಾಗಿ ಅರ್ನಿಂಗ್ಸ್ ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗೇ ಆಗುತ್ತೆ. ಯಾಕೆಂದರೆ ಮೈಲೇಜ್ ಚೆನ್ನಾಗಿ ಬರೋದ್ರಿಂದ, ರೇಂಜ್ ಕೂಡ ಜಾಸ್ತಿ ಇರೋದ್ರಿಂದ. ಲೋಡ್ ಬಾಡಿ ಅಂತ ಬಂದಾಗ ಇದರಲ್ಲಿ 8 feet 8 inches ಬರುತ್ತೆ, ವಿಚ್ ಇಸ್ ಸೆಗ್ಮೆಂಟಲ್ಲೇ ಒಂದು ಒಳ್ಳೆ ಲೋಡ್ ಬಾಡಿ ಹೊಂದಿರುವಂತಹ ಒಂದು ಗಾಡಿ ಅಂತ ಹೇಳ್ಬೋದು. ಎಲೆಕ್ಟ್ರಿಕಲ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್ ಇದರಲ್ಲಿ ಬರುತ್ತೆ, EPA ಸ್ಟೇರಿಂಗ್ ಇದರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಏಸ್ HT+ ಬಗ್ಗೆ ನೋಡೋದಾದರೆ, ಏಸ್ ಅಂತ ಬಂದಾಗ ಅದೊಂದು ಲೆಜೆಂಡ್ರಿ ನೇಮ್. ಆ್ಯಕ್ಚುಲಿ ಈ ಒಂದು ಸೆಗ್ಮೆಂಟಲ್ಲೇ ಲಾಂಚ್ ಆಗಿನೇ 16 ವರ್ಷ ಆಗಿಬಿಟ್ಟಿದೆ. 23 ಲಕ್ಷ ಗಾಡಿಗಳು ಇದುವರೆಗೂ ಸೋಲ್ಡ್ ಆಗಿದ್ದಾವೆ. ಅಲ್ಲಿಗೆ ಅದರ ನೇಮ್ ನಿಮಗೆ ಎಷ್ಟು ಒಂದು ಪಾಪ್ಯುಲಾರಿಟಿ ಹೊಂದಿದೆ ಏಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ನೋಡೋದಾದರೆ, 13 inch ಟೈರ್ಸ್ ಕೊಟ್ಟಿದ್ದಾರೆ. ಇದು ಬಂದು ಸ್ಪೋರ್ಟಿ ಆಗಿದೆ, ದೊಡ್ಡ ಒಂದು ಟೈರು. ಹಾಗೆ ಲೋಡ್ ಬಾಡಿ ಅಂತ ಬಂದಾಗ 8 feet 2 inches ಇದು ಬರುತ್ತೆ. ಪೇಲೋಡ್ ಕೆಪಾಸಿಟಿ ಬಂದು 900 kg. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಟಾಟಾ 800cc ಡೈಕಾರ್ TCIC ಇಂಜಿನ್ ಕೊಟ್ಟಿದ್ದಾರೆ. ಇದು ಬಂದು ಜಾಸ್ತಿ ಪವರ್ನ ಇವಾಗ ಜನ್ರೇಟ್ ಮಾಡುತ್ತೆ, 26 kW. ಟಾರ್ಕ್ ಅಂತ ಬಂದರೂ ಕೂಡ 85 Nm ಟಾರ್ಕು, ವಿಚ್ ಇಸ್ ಡೀಸೆಂಟ್ ಆ್ಯಂಡ್ ಎನಫ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಂತ ನೋಡೋದಾದರೆ, ಏಸಲ್ಲೇ ಡೀಸೆಲ್ ಇಂಜಿನ್ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಡೀಸೆಲ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಅಕ್ವಿಸಿಷನ್ ಕಾಸ್ಟ್, ಅಂದರೆ ನೀವು ಸ್ವಾಧೀನ ಮಾಡ್ಕೊಳ್ಳೋಂತಹ ಕಾಸ್ಟ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇರುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಬಂದ್ಬಿಟ್ಟು ಪ್ರೈಸ್ ಕೂಡ ಕಮ್ಮಿ ಸಿಗ್ತಾ ಇದೆ, ಪೆಟ್ರೋಲ್ಗಿಂತ ಕಮ್ಮಿಗೆ ಸಿಗ್ತಾ ಇದೆ. ಹಾಗಾಗಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತೇ ಇರುತ್ತೆ. EMI ಮತ್ತು ಡೌನ್ ಪೇಮೆಂಟ್ ಕೂಡ ಕಮ್ಮಿ ಇರೋದ್ರಿಂದ ನಿಮಗೆ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಈ ಒಂದು ಚಾಯ್ಸ್ ಏನು ನೋಡ್ತಾ ಇದ್ದೀರಾ, ಏಸ್ ಡೀಸೆಲ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ಲಿ ಏಸ್ ಗೋಲ್ಡ್ಗಿಂತ ಒಂದು ಪಾಕೆಟ್ ಫ್ರೆಂಡ್ಲಿ ಚಾಯ್ಸ್ ಅಂತಲೇ ಹೇಳ್ಬೋದು. ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ 35,000ದಿಂದ 40,000 ನಿಮಗೆ ಡಿಫ್ರೆನ್ಸ್ ಇದೆ ಏಸ್ ಗೋಲ್ಡ್ ಪೆಟ್ರೋಲ್ಗಿಂತ. ಅದು ಕೂಡ ಸೇಮ್ ಡೆಕ್ ಲೆಂತ್ಗೆ. ಡೆಕ್ ಲೆಂತಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಈವನ್ 1 mm ಕೂಡ ಡಿಫ್ರೆನ್ಸ್ ಇಲ್ಲ ನಿಮಗೆ. ಸೇಮ್ ಡೆಕ್ ಲೆಂತ್ಗೆ ನೀವು 35,000ದಿಂದ 40,000 ಉಳಿಸ್ತಿದ್ದೀರಾ. ಓಕೆನಾ. ಅದ್ರ ಜೊತೆಗೆ ಲೋ ಕಾಸ್ಟ್ ಆಫ್ ಓನರ್ಶಿಪ್ ಕೂಡ ನಿಮಗೆ, ಓನರ್ಶಿಪ್ ಕಾಸ್ಟ್ ಕೂಡ ಕಮ್ಮಿ. ಏನಕ್ಕೆ ಅಂತ ಹೇಳಿದ್ರೆ ಡೀಸೆಲ್ ವೆಹಿಕಲ್ ಅಲ್ವಾ ಗುರು, ನಿಮ್ಗೆ ಗೊತ್ತೇ ಇರುತ್ತದು. ಡೌನ್ ಪೇಮೆಂಟು ಮತ್ತು EMI ಕೂಡ ಲೆಸ್ ಇರುತ್ತೆ, ಅಂದರೆ ಕಮ್ಮಿ ಇರುತ್ತೆ. ಯಾಕೆಂದರೆ ಪ್ರೈಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ. ಆ್ಯಂಡ್ ಹೊಸ ಕ್ಯಾಬಿನ್ ಕೊಟ್ಟಿದ್ದಾರೆ ಇದರಲ್ಲಿ. ಇವಾಗ ಡೀಸೆಲ್ ಇಂಜಿನ್, ಡೀಸೆಲಲ್ಲಿ ಹೊಸ ಕ್ಯಾಬಿನ್ ಬರ್ತಾ ಇದೆ. ಕ್ಯಾಬಿನಲ್ಲಿ ಏನಪ್ಪ ಒಂದು ಚೇಂಜಸ್ ಅಂತ ಹೇಳಿದ್ರೆ, ಸೀಟ್ಸ್ ಬಂದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಹೆಡ್ರೆಸ್ಟ್ ಕೂಡ ಬಂದಿದೆ ಇವಾಗ. ಹೆಡ್ರೆಸ್ಟ್ ಸ್ವಲ್ಪ ನಿಮ್ಗೆ ಇನ್ನಷ್ಟು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಸ್ಟೇರಿಂಗ್ ಬಂದ್ಬಿಟ್ಟು ತುಂಬ ಈಸಿಯಾಗಿ ನೀವು ಇದು ಮಾಡ್ಬೋದು. ಸ್ಟೇರಿಂಗ್ ಎಫೆಕ್ಟ್ ಕಂಪ್ಲೀಟ್ಲಿ ಕಮ್ಮಿ ಆಗಿದೆ ಇವಾಗ ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ. ಇದು ಬಂದು ಏಸ್ ಗೋಲ್ಡ್ನ ಒಂದು ಹೈಲೈಟ್ಸು. ಇನ್ನು ನೆಕ್ಸ್ಟ್ ಗಾಡಿ ನೋಡೋದಾದರೆ V50 ಬಂದ್ಬಿಟ್ಟು ಸೆಗ್ಮೆಂಟಲ್ಲೇ ಒನ್ ಆಫ್ ದಿ ಬೆಸ್ಟ್ ಪೇಲೋಡ್ ಕೆಪಾಸಿಟಿ ಹೊಂದಿರುವಂತಹ ಒಂದು ಗಾಡಿ. ಇವಾಗ 5 ಬೋಲ್ಟ್ ವೀಲ್ಸ್ ಜೊತೆಗೆ ಬಂದಿದೆ.
ಸೊ 5 ಬೋಲ್ಟ್ ವೀಲ್ಸ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಮ ಒಂದು ಸ್ಟೆಬಿಲಿಟಿ ಜಾಸ್ತಿ ಲೋಡ್ ಆದ ತಕ್ಷಣ ಅದು ತಡೆಯುವಂಥ ಕೆಪಾಸಿಟಿ ಅದಕ್ಕೆ ಇರುತ್ತೆ, ಅದರಿಂದಾಗಿ ಟಫ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಆಪ್ರೇಷನ್ ಕಾಸ್ಟ್ ಬಂದು ಮುಂಚೆಗಿಂತ ಕಮ್ಮಿ ಆಗುತ್ತೆ. ಮುಂಚೆನೇ ಆ್ಯಕ್ಚುಲಿ ಕಮ್ಮಿ ಇತ್ತು ಆ್ಯಂಡ್ ಸೆಗ್ಮೆಂಟಲ್ಲೇ ಒನ್ ಆಫ್ ದಿ ಬೆಸ್ಟ್ ಆಪ್ರೇಟಿಂಗ್ ಕಾಸ್ಟ್ ಇತ್ತು, ಅದಕ್ಕಿಂತ ಇವಾಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು V50ಲಿ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು LNT ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಏನಿದು LNT ಕಂಪ್ನಿನ ಅಂತ ಅಂದ್ಕೊಂಡ್ರೆ ಕಂಪ್ನಿ ಅಲ್ಲ, ಲೀನ್ ನಾಕ್ಸ್ ಟ್ರ್ಯಾಪ್ಸ್ ಅಂತ ಹೇಳಿ. ಅಂದರೆ ಯೂಶಲ್ ಆಗಿ ಏನಾಗ್ಬಿಡುತ್ತೆ, ಕ್ಯಾಟಲಿಸ್ಟಲ್ಲಿ ಒಂದು ಮುಂಚೆ ಏನು ಮಾಡ್ತಿದ್ರು, ಇವಾಗ ಆಲ್ಮೋಸ್ಟ್ ಡೀಸೆಲ್ ಇಂಜಿನ್ಗಳಲ್ಲೆಲ್ಲ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಕೊಡ್ತಾ ಇದ್ದಾರೆ. ಅಂದರೆ ಏನು ಗ್ಲೂ ಅಂತ ಹೇಳ್ತೀವಿ, ಆ್ಯಡ್ ಗ್ಲೂ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಮಿಷನ್ನ ಕಮ್ಮಿ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಇದರಲ್ಲಿ ವಿತೌಟ್ ದಟ್ ಲೀನ್ ನಾಕ್ಸ್ ಟ್ರ್ಯಾಪ್ಸ್ ಅಂತ ಕೊಟ್ಟಿರೋದ್ರಿಂದ ಕ್ಯಾಟಲಿಸ್ಟಲ್ಲಿ ಇರುತ್ತಿದ್ದು, ಅಂದರೆ ಸೈಲೆನ್ಸರಿಂದ ಆಚೆ ಬರುತ್ತಲ್ಲ ಅಲ್ಲಿ ಇರುತ್ತೆ. ಸೊ ಅಲ್ಲಿ ನೈಟ್ರೋಜನ್ ಆಕ್ಸೈಡ್ಸ್ ಏನು ಎಮಿಟ್ ಆಗುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ, ಅದರಿಂದಾಗಿ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಸೊ ಲೀನ್ ನಾಕ್ಸ್ ಟ್ರ್ಯಾಪ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇನ್ನು ಲಾಸ್ಟ್ ಒಂದು ಗಾಡಿ ನೋಡೋದಾದರೆ ಯಾವುದಪ್ಪ ಅಂತ ಹೇಳಿದ್ರೆ V70. ಸೊ V70 ಅಂತ ಕೂಡ ಇವಾಗ ಲಾಂಚ್ ಆಗಿದೆ. ಪೇಲೋಡ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ 13% ಜಾಸ್ತಿ ಪೇಲೋಡು ಇದರಲ್ಲಿ ಸಿಗುತ್ತೆ. 1700 kg ಪೇಲೋಡ್ ಕೆಪಾಸಿಟಿ ಇವಾಗ ಸಿಗ್ತಾ ಇದೆ. ಮುಂಚೆ ನೀವು 1700 kg ಪೇಲೋಡ್ ಬೇಕು ಅಂತ ಹೇಳಿದ್ರೆ ಯೋಧಾ ಸೀರೀಸ್ಗೆ ಹೋಗಬೇಕಿತ್ತು. ಇವಾಗ ವಿತೌಟ್ ಯೋಧಾ ಸೀರೀಸು V ಸೀರೀಸಲ್ಲೇ 1700 kg ಕೆಪಾಸಿಟಿನ ಕೊಟ್ಟಿರೋದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ವೈಡರ್ ಲೋಡ್ ಬಾಡಿ ಬರುತ್ತೆ, 8% ನಿಮಗೆ ದೊಡ್ಡದಿರುತ್ತೆ, ಅಗಲ ಜಾಸ್ತಿ ಇರುತ್ತೆ ಬಾಡಿ. ಪ್ರೀವಿಯಸ್ಗೆ ಕಂಪೇರ್ ಮಾಡಿಕೊಂಡ್ರೆ 1750 mm 1.75 ಮೀಟರ್ ಬಂದ್ಬಿಟ್ಟು ಒಂದು ವೈಡ್ ಲೋಡ್ ಬಾಡಿ ಬರುತ್ತೆ. ಹಾಗೆ ಇಂಟ್ರಾದಲ್ಲಿ ಪೇಲೋಡ್ ಕೆಪಾಸಿಟಿ 1700 kg ಅಂತ ಹೇಳಿದೆ. ಸೊ ಇದರಿಂದಾಗಿ ನಿಮಗೆ ಪ್ರಾಫಿಟಬಿಲಿಟಿ ಕೂಡ ಇಂಟ್ರಾದಲ್ಲೂ ಕೂಡ ಜಾಸ್ತಿ ಆಗೇ ಆಗುತ್ತೆ. ಯಾಕೆಂದರೆ 13% ಜಾಸ್ತಿ ಪೇಲೋಡ್ನ ನೀವು ತೊಗೊಂಡು ಹೋಗ್ತಾ ಇದ್ದೀರಾ. ಬಾಡಿ ಕೂಡ ಅಂದರೆ ವೈಡ್ ಬಾಡಿ ಇರೋದ್ರಿಂದ ಆಬ್ವಿಯಸ್ಲಿ ಇನ್ನಷ್ಟು ನೀವು ಲೋಡ್ನ ಹಾಕ್ಬೋದು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಟಾ ಬಂದು ಈ ಒಂದು ಸೆಗ್ಮೆಂಟಲ್ಲಿ, ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಕೊಟ್ಟಿರೋಂತಹ ಎಲ್ಲ ವೆಹಿಕಲ್ಗಳು ಕೂಡ ಇಟ್ಟು ತುಂಬ ಜನ ಇಷ್ಟಪಟ್ಟು ಆಲ್ರೆಡಿ ತೊಗೊತಾ ಇದ್ರಿ. ಅಂದರೆ ಸೇಲ್ಸ್ ಬಗ್ಗೆ ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋಂತಹ ವಿಷಯನೇ ಇರಲಿಲ್ಲ. ಬಟ್ ಆಲ್ಸೋ ಟಾಟಾದವರು ನಿಮ್ಮ ಬಗ್ಗೆ ಒಂದು ಕಾಳಜಿ ವಹಿಸಿ ಒಂದಷ್ಟು ಫೀಚರ್ಸ್ನ ಇನ್ನೂ ಹೆಚ್ಚು ಕೊಡೋಣ, ಇದರಿಂದಾಗಿ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಪ್ಯಾಕೇಜ್ ಆಗಲಿ ನಮ್ಮ ಗಾಡಿಗಳು ತನ್ನ ಕಸ್ಟಮರ್ಸ್ಗೆ ಅನ್ನೋವಂಥ ಒಂದು ದೃಷ್ಟಿಯಿಂದ ಹೊಸ ಲಾಂಚ್ ಮಾಡಿದ್ದಾರೆ. ಅದು ಕೂಡ 5 ವೆಹಿಕಲಲ್ಲೂ ಕೂಡ ಹೊಸ ಫೀಚರ್ಸು ಆ್ಯಂಡ್ ಆಲ್ಸೋ ಇನೋವೇಷನ್ಸು. ಇದನ್ನೆಲ್ಲ ನೋಡಿದ್ರಲ್ಲ, ನಿಮ್ಗೇನು ಅನಿಸ್ತು ಈ ಒಂದು 5 ಗಾಡಿ ಬಗ್ಗೆ? ಯಾವ ಗಾಡಿ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಆ್ಯಂಡ್ ಆದಷ್ಟು ಬೇಗ ಶೇರ್ ಮಾಡಿ. ಯಾರಾದರೂ ಒಂದು ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ಸ್ ನೋಡ್ತಾ ಇದ್ದರೆ ಇದು ಅವ್ರಿಗೆ ಗೊತ್ತಾಗಲಿ ಟಾಟಾ ವೆಹಿಕಲ್ಸು ಲಾಂಚ್ ಆಗಿದೆ ಹೊಸ ಅವತಾರದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈ 5 ವೆಹಿಕಲ್ನ ಟಾಟಾದವರು ಲಾಂಚ್ ಮಾಡಿರೋದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ, ಇನ್ನಷ್ಟು ಇದೇ ಥರ ಹೊಸ ವೆಹಿಕಲ್ಗಳನ್ನ, ವರ್ಲ್ಡ್ ಕ್ಲಾಸ್ ವೆಹಿಕಲ್ಗಳನ್ನ ಕೊಡ್ತಾ ಬರಲಿ ಅಂತ ಹೇಳ್ತಾ, ಇವಾಗಲೇ ವರ್ಲ್ಡ್ ಲೆವೆಲಲ್ಲಿ ಟಾಟಾ ಏನು ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ಇನ್ನಷ್ಟು ಗುರುತಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಇದರಿಂದ ಒಂದು ಯಾರಾದರೂ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ಸ್ ನೋಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.